ನೋಡಿ, ನಾವ್ ಇಷ್ಟ ದಿನ ಕಷ್ಟಪಟ್ಟು ಈ ಬಡತನ ಜೀವನ ಗುಡಿಸ್ಲು, ಊಟಕ್ಕಿಲ್ದಿರೋದು, ಭಿಕ್ಷೆ ಎತ್ತೋದು, ಜೈಲ್ಗೆ ಹೋಗಿರೋದು, ಇದೆಲ್ಲಾನು ಸಾಕು ಸಾಕಾಗೋಗ್ಬಿಟ್ಟೈತೆ ನಮ್ಮ ಬಾಳ್ಗಂತೂ. ಹೇಳ್ತಾರಲ್ಲ, ಯಾರ್ಯಾರು ಏನೇನು ಅನುಭವಿಸ್ತಾರೋ ಗೊತ್ತಿಲ್ಲ. ನಾವು ಕೆಟ್ಟದ್ದು ಮಾಡಿದೀವಿ, ಒಳ್ಳೇದು ಮಾಡಿದೀವಿ, ಎಲ್ಲನೂ ಮಾಡಿದೀವಿ. ಭಾಳ ಅಂದರೆ ಭಾಳ ಅನ್ಸ್ಬಿಟ್ಟು ಏನೋ ಅನುಭವಿಸ್ಬಿಟ್ಟಿದೀವಿ ಜೀವನದಾಗೆ. ಫುಟ್ಬಾತ್ ಜೀವನ, ಭಿಕ್ಷೆ ಎತ್ತ ಜೀವನ ಬಾಳ್ಬಿಟ್ಟಿದೀವಿ ನಾವಂತೂ. ನಮ್ಮ ಥರ ಜೀವನ ಯಾರೂ ಪ್ರಪಂಚದಾಗ ಬಾಳು ಇಲ್ಲ, ಬಾಳೋದೂ ಇಲ್ಲ. ಹಂಗೆ ಬಾಳ್ಬಿಟ್ಟಿದೀವಿ ಬಿಡು ನಾವಂತೂ. ಈಗ ಹೆಂಗೋ ದುಡ್ಡು ಬಂದೈತೆ, ಜಮೀನು ಮಾರಿರೋ ಸಿ ಐತೆ. ಈಗ 1 ಕೋಟಿ ರೂಪಾಯಿ ನಮ್ಮ ಅಮ್ಮಂಗೆ ಲಾಟ್ರಿ ಬೇರೆ ಹೊಡೆದೈತೆ. ನಾವೇನೇನು ಎಲ್ಲ ಹಾಳು ಮಾಡ್ತಿಲ್ಲ ನೋಡಿ. ಇನ್ನು ಮ್ಯಾಲಾದ್ರೂ ಸಂದಕ್ಕಿರಬೇಕು, ಮನೆ ಕಟ್ಟಣ ಅಂತ ಹೇಳ್ಬಿಟ್ಟು ತೀರ್ಮಾನ ಮಾಡಿದೀವಿ. ಅದಕ್ಕೆ ಇಂಜಿನಿಯರ್ ಎಲ್ಲ ಗೊತ್ತಾವ್ರೆ. ಅವ್ರಿಗೆ ನಮ್ಮ ಹಳ್ಳಿನಾಗೆ ಕಟ್ಟಬೇಕು ಮನೆ ಅಂತ ಹೇಳಿದೀವಲ್ಲ, ಹೆಂಗೋ ಅದ್ದೂರಿಯಾಗಿ ಮನೆ ಕಟ್ತಾರೆ. ಏನೋ ಒಂದು 40-50 ಲಕ್ಷ ರೂಪಾಯಿಗೆ ಭರ್ಜರಿಯಾಗಿ ಮನೆ ಕಟ್ಟಿಸ್ಬಿಡೋಣ. ಇನ್ನು ಉಳಿದಿರ್ತದಲ್ಲ ದುಡ್ಡು, ಒಂದು ಚೆನ್ನಾಗಿರೋ ಕಾರ್ ತಗೊಳ್ಳೋಣ. ನಾವು ಏನಾರ ಒಂಚೂರು ಏನಾರ ಇನ್ಕಮ್ ಬರಂಗೆ ಮಾಡ್ಕೋಬೇಕು. ಪ್ಯಾಟೆನಾಗಿಂದ್ರ ಒಂದು ಬಾಡಿಗೆ ಗಿಡಿಗೆ ಮನೆ ಮಾಡ್ಕೊಳ್ಳೋಣ ಬರಂಗೆ. ಏನು ಎಲ್ಲ ಅದು ಇದು ಗೊತ್ತಿರಬೇಕು ಇನ್ಕಮ್ಮು, ನಾವು ಆರಾಮಾಗಿ ಕುಂತ್ಕೋಬೇಕು. ಈಗ ಸದ್ಯಕ್ಕೆ ದುಡ್ಡು ಬಂದೈತಲ್ಲ ಖುಷಿಗೆ ಬರ್ರಿ ಹೋಗ್ಬಿಟ್ಟು ಎಲ್ಲರೂ ಬಟ್ಟೆ ಗಿಟ್ಟೆ ಒಳ್ಳೆ ಬಟ್ಟೆ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡನಿ ಬರ್ರಿ. ಅಯ್ಯೋ ಮಗಿನ ಎತ್ಕೊಂಡು ಎಲ್ಲಿ ಬರಲಿ, ಮಗ ಬೇರೆ ಐತಲ್ಲ ಕೈಯಾಗೆ, ಎತ್ಕೊಬಿಟ್ಟಿನಿ ಹೇಳ್ತಾನೆ ಬರೋಕಾಯ್ತದೆ ಮಗಿನ. ಪರವಾಗಿಲ್ಲ, ನೀವೇನೇನು ಯಾವ ಹೋಗ್ಬಿಟ್ಟು ಬರ್ರಿ. ಇನ್ನೇನು ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ನೆಟ್ಟಿಗೆ ಬರ್ರಿ. ನಾನಿನ್ನ ಮಗನ ಎತ್ಕೊಂಡಲ್ಲೆಲ್ಲ ಅಲ್ಕೊಂಡು ಓಡಾಡ್ಕೊಂಡು ಯಾಕೆ ಸುಮ್ಕೆನೇನಿಯ ಕಷ್ಟ ಆಯ್ತದೆ, ನೀವೇ ಹೋಗಿ ಬನ್ನಿ. ಅಯ್ಯೋ ಚಿಕ್ಕಮ್ಮ, ಮಗ ನೀವೊಂದ್ಸಲ ನಾವೊಂದ್ಸಲ ಎತ್ಕೊಂಡು ಹೆಂಗೋ ಓಡಾಡ್ಸಿದ್ರೆ ಆಯ್ತು. ಬರ್ರಿ, ನಿಮ್ಗೆ ಇಷ್ಟ ಆಗೋ ಬಟ್ಟೆಗಳನ್ನ ನೀವು ತಗೊಳ್ಳಿ, ನಮ್ಗೆ ಇಷ್ಟ ಆಗೋ ಬಟ್ಟೆಗಳು ನಾವು ತಗೋತೀವಿ. ಈಗ ಪ್ಯಾಟೆಗೆ ಮಾಲ್ಗೆ ಹೋಗ್ಬಿಟ್ಟು ತಗೊಬಿಟ್ಟು ಬರೋನಿ ಬಟ್ಟೆಯ. ಸಾಕು. ಅಯ್ಯೋ ಬಡತನ 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 ಹುಟ್ಟಿದಾಗಿಂದ ನಾನು ಬಡತನ ನೋಡ್ತಾನೆ ಅವನಿ. ಇದೇ ಮನೆ ನೆನ್ನೆಯ. ಇನ್ನು ಮುಂದೆ ಆದರೂ ಖುಷಿಯಾಗಿರೋಣ. ಏನೋ ದೇವ್ರು ಕೊಟ್ಟವು ನಮಗೆ, ಅದನ್ನು ಉಪಯೋಗಿಸ್ಕೊಳ್ಳಿ ಅಷ್ಟೇ. ಇವತ್ತೇ ಸಾಯ್ತೀವೋ ನಾಳಿಕೆ ಸಾಯ್ತೀವೋ, ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ಟು ಯಾವಾಗ ನೆಗದ್ ಬಿದ್ದು ಸಾಯ್ತೀವೋ ಗೊತ್ತಿಲ್ಲ. ಈಗ ಬರ್ರಿ, ಬಸ್ ಹತ್ಕೊಂಡು ಎಲ್ರೂ ರೈಟ್ ಹೇಳೋಣ. ನೀಟಾಗಿ ನಮ್ಮ ಅಮ್ಮ ಹೆಂಗೋ ಚೆಕ್ ಹಾಕೋಬಿಟ್ಟೈತೆ, ದುಡ್ಡು ಬರ್ತದೆ. ಈಗ ಬರ್ರಿ ಹೋಗೋಣ ಬರ್ರಿ. ನೀವು ಇಷ್ಟೆಲ್ಲ ಬಲವಂತ ಮಾಡ್ತಿದ್ದೀರಾ ಅಂತಂದಮೇಲೆ ನೋಡಿರಿ ಅತ್ತಾಗ ಹೋಗೋಣ. ನೋಡಿರಿ ಹೋಗಿ ಬಟ್ಟೆ ಗಿಟ್ಟೆಲ್ಲ ಎತ್ಕೊಂಬಿಟ್ಟು ಬರೋಣ. ನಾನು ಎಂದು ದೊಡ್ಡ ದೊಡ್ಡ ಅಂಗಡಿಗಳಿಗೆಲ್ಲ ಬಟ್ಟೆ ತೆಗಿಯೋಕೆ ಹೋಗಿಲ್ಲ, ಮಾಲುಗಿಲು ಅಂತವಕ್ಕೆ. ನೋಡೋಣ, ನಾವು ನೋಡ್ದಂಗೆ ಆಯ್ತದೆ ಬರ್ರಿ. ಮಗಳೇ, ನಮಗೂ ಶಾನೆ ಗೊತ್ತಾಗಕ್ಕಿಲ್ಲ. ದೊಡ್ಡ ದೊಡ್ಡ ಮಾಲುಗಿಲು ಅವೆಲ್ಲ ಹೆಂಗಿರ್ತವೆ, ಏನು ಅಲ್ಲಿ ಬಟ್ಟೆ ಎಲ್ಲಿ ತಗೊಳ್ಳೋದು, ಏನು ಮಾಡೋದು ಅದೆಲ್ಲ ನಮಗೂ ಗೊತ್ತಿಲ್ಲ. ನಿನ್ಗೇನಾರ ಗೊತ್ತಿದ್ರೆ ಕರ್ಕೊಂಡೋಗಿ ತೋರಿಸಿ ಹೇಳಿದ್ರೆ ಇಂಥವು ತಗೋತೀವಿ ಅಷ್ಟೇ. ಅಷ್ಟು ಬಿಟ್ರೆ ನಮಗೂ ಏನೂ ಗೊತ್ತಾಗಕ್ಕಿಲ್ಲ. ನಾನು ತೋರಿಸ್ತೀನಲ್ಲ, ಬರ್ರಿ ಬರ್ರಿ, ನಾನು ತೋರಿಸ್ತೀನಿ, ಕರ್ಕೊಂಡೋಯ್ತೀನಿ ಅಪ್ಪ. ಬರ್ರಿ, ಎಲ್ಲರೂ ಎಷ್ಟೆಷ್ಟು ಬೇಕೋ ಅಷ್ಟು ಎಲ್ಲ ಹೊಸ ಬಟ್ಟೆನೇ ಹಾಕಬೇಕು ನಾಳೆಯಿಂದ, ಸರಿನಾ? ಎಲ್ಲ ಸಂದಕ್ಕಾಗನ ನಳಿಕೆ ಹೆಂಗಿದ್ರು ಬರ್ತಾರಲ್ಲ ಅವ್ರು. ಅದು ಇನ್ನೇನು ಶ್ರಾವಣ ಶುರುವಾಗೈತೆ, ಮನೆ ಕಟ್ಟೋರು ಇಂಜಿನಿಯರ್ ಬರ್ತಾರಲ್ಲ, ಅವ್ರಿಗೆಲ್ಲ ಜಾಗ ತೋರಿಸ್ಬಿಟ್ಟು ಅವ್ರಿಗೆಲ್ಲ ಹೇಳ್ಬೇಕಲ್ಲ, ಹೊಸ ಬಟ್ಟೆ ಹಾಕೊಂಡಿರ್ಬೇಕು. ಇವ್ರೇನಪ್ಪ ತಿರ್ಬೋಕಿಗಳಿದ್ದಂಗೆ ಅವ್ರೆ ಅಂತ ಜನ ಎಲ್ಲ ಅನ್ಕೋಬಾರ್ದಲ್ವ ಬಂದವರು. ನೋಡಿರಿ ಹೋಗೋಣ. ನಡಿಯಮ್ಮ. ಯೋವಿ ಹೆಂಗೈತೆ ನೋಡ್ದೇನ್ರಿ ಮಾಲ. ಇದೇನೇನಿಯ ಮಾಲ್ ಅನ್ನೋದು, ಇದು ನಾವು ಒಂದು ಕಿತ್ತ ನೋಡಿದ್ದೆ ಅನ್ಸೋದು ಅಷ್ಟೇನೇನಿಯ. ಅಮ್ಮೋ, ಇನ್ನು ನೋಡ ಶಾನೆ ಐತೆ ಬಾ. ಅಲ್ಲೆಲ್ಲ ಹೋಗಿ ಬಟ್ಟೆ ಗಿಟ್ಟೆ ಅಂಗಡಿ ಯೋಸ್ ತರ ಬ್ರಾಂಡ್ ಬಟ್ಟೆಗಳು ಬೇಕು ನಿಂಗೆ, ಎಲ್ಲ ತರ ಬಟ್ಟೆಗಳು ಸಿಗ್ತವೆ ಕಣಮ್ಮ. ದೇವ್ರಣೆ ಕೇಳ್ತೀನಿ, ನಾನಂತೂ ಇಂಥವಕ್ಕೆಲ್ಲ ಎಂದು ಬಂದೇ ಇಲ್ಲ ಬಿಡು. ನಾನಂತೂ ನೋಡು ಇಲ್ಲ ಅನಿಸ್ತದೆ. ನಾನಂತೂ ಇಂಥ ದೊಡ್ಡ ದೊಡ್ಡ ಬಟ್ಟೆ ಅಂಗಡಿಗಳಾಗಿರ್ಬೋದು, ಮಾಲ್ಗಿಲೆಲ್ಲ ದೇವ್ರಣೆ ನಾನು ನೋಡಿಲ್ಲ. ಯಾವ ಜನ್ಮದಾಗ ಏನು ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ ಕಣಕ. ಹೆಂಗೋ ನೀನು ಸಿಕ್ಬಿಟ್ಟು ನನಗೆ ಎಲ್ಲ ನೋಡೋ ಅದೃಷ್ಟ ಹೇಗೆ ಮಾಡ್ಬಿಟ್ಟೆ ನೀನು. ಬೇರೆ ಯಾವಳನಾಗಿದ್ರೆ ನನ್ನ ಗಂಡನೇ ಕಟ್ಕೊಂಡಿದ್ದೇನೆ ಬಿತ್ತಿ ಅಂತ ಹೇಳಿ ಕ್ಯಾರ ತಗೊಂಡು ಹೊಡೆದು ಈಚೆ ಕಡೆಗೆ ಹಾಕಿರೋರು. ಆದರೆ ನೀನು ಮಾತ್ರ ಹಂಗೆ ಮಾಡಲೇ ಇಲ್ಲ ತಗೊಳಕ. ನೀನು ಮಾತ್ರ ನನ್ನ ಎಂಟ ಸಂದಾಕ್ ನೋಡ್ಕೊತಾ ಇದ್ದೀಗ ನೀನಂತೂ. ಏ ಶಾಂತಮ್ಮ, ಕುಸಿಯಾಗಿರೋ ಟೀ ಮಗುನು ಗುಳ 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 ಅಂತ ಹೊತ್ಕೊಂಡು ಮೂಡೆಲ್ಲ ಹಾಳು ಮಾಡ್ತಿದ್ದಲ್ಲ ನೀನು. ಬಾ ಮುಚ್ಕೊಂಡು ಸುಮ್ಕೆನೆಯ. ಹಳೆದೆಲ್ಲ ಪುರಾಣ ತೆಕ್ಕೊಂಡು ಕುಂತ್ಕೊಬೇಡ. ಈಗೆಲ್ಲ ಕುಸ್ತಿಯಾಗಿರೋ ಟೈಮು, ಮಜಾ ಮಾಡೋ ಟೈಮ್, ಇವಾಗ ಮಜಾ ಮಾಡಬೇಕು. ಹೊತ್ಕೊಂಡು ಮನೆಗೂ ಇರ್ಬೇಕಿತ್ತು ನೀನು. ಹಂಗೆ ಅನ್ನೋಳು ಬಾ ಸುಮ್ಕೆನೆ. ಹಳೆದೆಲ್ಲ ತೆಗಿತಾಳೆ. ಈಗೇನು ಆಗಿದ್ದೆಲ್ಲ ಆಗೋಗೈತಾನೆ, ಈಗೆಲ್ಲ ಸಂದಕ್ಕಿದೀವಿ ತಾನೆ. ಬಾ ಸುಮ್ಕೆನೆಯ. ಆದ್ರೂ ಎಲ್ಲ ನನ್ನ ಅದೃಷ್ಟನೇ ಸರಿ ಬಿಡಿ. ಈ ಮಾತುಗಳಾಡಕ್ಕೇನೆಯ ಮನೆ ತಗಿಂದ ಇಲ್ಲಿ ಗಂಟ ಬಂದಿರೋದು. ಬರ್ರಿ ಬಾಯಿ ಮುಚ್ಕೊಂಡು, ಮಂತಗಿಂದ ಬಂದವೆ ಇಲ್ಲಿ ಗಂಟನೂ ಟೈಮ್ ಪಾಸ್ ಮಾಡಕ್ಕೆ. ಬಟ್ಟೆ ತಗೋಬೇಕು ಬರ್ರಿ. ಅಮ್ಮ ಬಾ ಸರ್ನ ಚಿಕ್ಕಮ್ಮ ಬರ್ರಿ. ನೋಡಿಯ ತಾಯಿ, ಏನಿನ ದೇವ್ರು ತೋರಿಸ್ತಿ ಅಲ್ಲಿ ತಗತೀವಿ ನೋಡಿಯವ. ಶಾಪಿಂಗ್ ಬಂದ್ರು ಬರೀ ಮಾತಾಡು 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 ಮಾತಾಡು, ಬರೀ ಮಾತಾಡೋದೇನಿಯ ಕೆಲಸ ಇವಕ್ಕಂತೂ. ಅಮ್ಮ ನೋಡ್ಬಾ, ಇಲ್ಲಿ ಐತಲ್ಲ, ಇಲ್ಲಿ ಮುಂದೆಗಡೆ ಕಾಣಿಸ್ತೈತಲ್ಲ ಈ ಬಟ್ಟೆ ಅಂಗಡಿಗೆ ನೀವು ಹೋಗೋಣ ಬರ್ರಿ. ಎಂತ ಸಂದಕೈತೆ ನೋಡಿದ್ರೆ ಎಲ್ಲ ಚೆನ್ನಾಗಿರೋ ಬಟ್ಟೆಗಳು. ಬಾ ನೋಡಿ ಒಳಗಡೆ ನೋಡೋಣ. ಇಲ್ಲಿ ಏನು ತಗೊಳ್ಳೋದಮ್ಮಿ ಎಲ್ಲ ಹಿಂಗೆ ತೊಗ್ಲಾಕವ್ರಲ್ಲ, ಇಲ್ಲಿ ಒಂದು ಸಿಗ್ತದೆ ಅಂತ. ನಿಮ್ಗೆ ಏನೇನು ಬೇಕೋ ಎಲ್ಲನೂ ಸಿಗ್ತದೆ ಕಣಮ್ಮ. ನೀವು ಹೋಗ್ರಿ ಚಿಕ್ಕಮ್ಮ, ಅಪ್ಪನ ಕರ್ಕೊಂಡು ಆ ಕಡೆ ಹೋಗಿ ಪಾಪುಗೆಲ್ಲ ಬಟ್ಟೆಗಳು ನೋಡಲ್ಲಿ ಆ ಕಡೆ ಸಿಗ್ತಾವೆ ನೋಡು. ಅದೆಲ್ಲ ಕಿಡ್ಸು ಮಕ್ಕಳವೆಲ್ಲ ಸಿಗ್ತವೆ. ನೀವು ನೋಡಿರಿ ಆ ಕಡೆ, ನಾನು ನಮ್ಮ ಅಮ್ಮೆಲ್ಲ ಈ ಕಡೆ ನೋಡ್ತಿರ್ತೀವಿ. ಅಪ್ಪ ನಿಮ್ಮ ಜೊಂಡ್ಸವು ಕಿಡ್ಸ್ ಬಟ್ಟೆಗಳೆಲ್ಲ ಆ ಕಡೆ ನೀವು ನೋಡು. ಅಯ್ಯೋ ಅಮ್ಮಿ, ನಮ್ಗೆ ಏನು ಗೊತ್ತಾಗಕ್ಕಿಲ್ಲ ಕಣಮ್ಮಿ, ಏನು ಗೊತ್ತಾಗಕ್ಕಿಲ್ಲ. ಏನೋಗಿ ಏನು ತಗೊಳ್ಳೋದು ಅಂತಾನೇನಿಯ. ಅಯ್ಯೋ ಚಿಕ್ಕಮ್ಮ, ಇದೆಲ್ಲ ತೆಗ್ಲಾಕಿರ್ತಾರಲ್ಲ, ನಿಮ್ಗೆ ಯಾವ್ದು ಇಷ್ಟ ಆಯ್ತದೋ ಬಟ್ಟೆ, ಆ ಇಷ್ಟ ಆಗಿರೋ ಬಟ್ಟೆ ಎತ್ಕೋಬೇಕಷ್ಟೇ. ನಿಂಗೆ ಯಾವ್ದು ಇಷ್ಟ ಆಯ್ತದೋ ಅದನ್ನ ಎತ್ಕ. ಸರೋಯ್ತದೆ ಸರಿನಾ? ಈಗ ನೋಡು ಅಷ್ಟೊಂದು ಬಟ್ಟೆಗಳು ಅವು ಇವು ಅವಲ್ಲ, ನಿನ್ಗೆ ಯಾವ್ದು ಇಷ್ಟ ಆಯ್ತದ ನೋಡು. ನಿಂಗೆಲ್ಲ ಸೈಜು ಎಲ್ಲ ನೋಡು, ಅಪ್ಪಿದು ಸೈಜು ಎಲ್ಲ ನೋಡು, ಯಾವ್ದು ಇಷ್ಟ ಆದ್ರೆ ಅದನ್ನ ಎತ್ಕ. ನೋಡಿ ಶಾಂತಮ್ಮ, ಅಷ್ಟು ಗೊತ್ತಾಗಕ್ಕಿಲ್ವೇ? ನಾನು ಕೊಡಿಸ್ತೀನಿ ನೋಡಿ. ಅಲ್ಲೆಲ್ಲ ಯಾವ್ಯಾವ ಬೇಕೋ ಬಿಯೋಜನ್ ಬಟ್ಟೆಗಳು ಇರ್ತವೆ, ಎಳೆ ಮಕ್ಳವೆಲ್ಲನೂ ನಮ್ಮವು ಆ ಕಡೆ ನೆನೆಯ ನೋಡು. ಅಲ್ಲೆಲ್ಲ ಹೋಗಿ ನೋಡಿ ತಗೋತಾ ಇರೋಣ. ಎಲ್ಲ ಆದ್ಮೇಲೆ ಒಂದೇ ಕಿತ್ತ ಹೋಗಿ ಅಲ್ಲಿ ಬಿಲ್ ಹಾಕ್ಸ್ಬೇಕು. ಬಿಲ್ ಹಾಕ್ಸ್ದಾಗ ಅವ್ರು ಕೊಡ್ತಾರೆ, ಇಷ್ಟು ಆಗೈತೆ ಕೊಡ್ರಿ ಅಂತ. ಅವಾಗ ಕೊಡೋದು. ಇವಾಗ ಏನು ಫಸ್ಟ್ ನೋಡಿ ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ನಡಿ ನಡಿ.
ನಿನ್ಗೆ ಯಾವ್ದು ಬೇಕೋ ಸೀರೆ ಬಟ್ಟೆ ಎಲ್ಲನೂ ತಗೊಳಮ್ಮ. ನೋಡಿ ಈ ಕಡೆ ನೋಡೋಣ ನಿನ್ಗೆ ಏನೇನು ಬಟ್ಟೆಗಳು ಸೀರೆಗಳು ಎಂತೆಂತ ಚೆನ್ನಾಗಿರೋ ಬೇಕು ಅಂತ ಅನಿಸೋದು ಅಂತ ಬಟ್ಟೆಗಳೆಲ್ಲ ತಗೊಬಿಡು. ನೀನು ಏನು ಚೂಡಿದಾರ ಹಾಕತ್ತಿ ಅಕ್ಕ ಏನಾರ ಹಾಕಳಮ್ಮ ನೀನು, ಸರಿನಾ? ಎಲ್ಲ ಚೆನ್ನಾಗಿರ್ಬೇಕು ಅಷ್ಟೇ. ನೀನು ನಮ್ಮ ಮನೆಯಲ್ಲ ಖುಷಿಯಾಗಿರ್ಬೇಕು ಕಣಮ್ಮ ಅಷ್ಟೇನೆ. ಹ್ಞೂ ಮಗಳೇ, ಎಲ್ಲ ಖುಷಿಯಾಗಿ ನೆಮ್ಮದಿಗಿದ್ಬಿಟ್ರೆ ಅಷ್ಟೇನೇ ಸಾಕು. ಇನ್ನೇನು ಬೇಕು ಹೇಳಿನ, ಇನ್ನೇನು ಬೇಡ ನನಗಂತೂ. ದೇವ್ರೇ ನಮ್ಮಪ್ಪ ಹೆಂಗೋ ಕಾಪಾಡ್ಬಿಟ್ಟಪ್ಪ ಕಣಪ್ಪ ನಮ್ಮನ್ನ. ಬಾ ನೋಡೋಣ ಬಾ. ನೋಡೋಣ ಇದೆಲ್ಲ ಚೆನ್ನಾಗೈತಲ್ಲ, ಒಂದ್ಸಲ ಹಾಕೊಂಡು ನೋಡ್ತೀನಿ. ಹಾಕೊಂಡು ನೋಡಿ ಟ್ರಯಲ್ ನೋಡ್ಬೋದಮ್ಮ. ನಾನು ಹಾಕ್ಲಕ್ಕಿಲ್ಲ ಕಣವ, ನೀನು ಹಾಕೊಂಡು ನೋಡು. ಅಮ್ಮ ಸೂಪರ್ ಆಗಿ ಕಾಣಿಸ್ತಿದ್ಯಾ ಕಣಮ್ಮ. ಥೋ ಹೋಗಮ್ಮಿ ತಗ, ನಂಗೆ ಒಂಥರ ನಾಚಿಕೆ ಆಯ್ತದ ನನಗೆ. ಎಂತ ಬಟ್ಟೆ ಹಾಕ್ಸಿದ್ಯಾ ನೋಡಿದ್ದು ಒಂಥರ ಅನಿಸ್ತದಪ್ಪ ನನ್ಗಂತೂ. ಅಮ್ಮ ಜೀವನದಾಗ ಖುಷಿಯಾಗಿರ್ಬೇಕು ಅಷ್ಟೇನಿ. ಅವ್ರೇನ್ ಅನ್ಕೋತಾರೆ ಇವ್ರೇನ್ ಅನ್ಕೊಂತಾರೆ ಅಂತ ಎಲ್ರಿಗೂ ಅಂತ ಬಟ್ಟೆ ಇಂಥ ಬಟ್ಟೆ ಹಾಕೊಳಕ್ ಬೋಲ್ ಆಸೆ ಇರ್ತದೆ. ಆದ್ರೆ ಅವ್ರೇನ್ ಅನ್ಕೋತಾರೋ, ಜನ ಏನ್ ಅನ್ಕೋತಾರೋ, ಇವ್ರೇನ್ ಅನ್ಕೋತಾರೋ ಅಂತಾನೆ ಅರ್ಧ ಜನ ಬಟ್ಟೆ ಯಾರು ಹಾಕೊಳಕಿಲ್ಲ. ನೀನ್ ಇವಾಗ ಎಂತ ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತೇನು? ಸೂಪರ್ ಆಗಿ ಕಾಣಿಸ್ತಿದ್ಯಾ. ಬೇಕಾದ್ರೆ ಅಪ್ಪನ್ನೇ ಕರಿತೀನಿ. ಬೇಡ ಸುಮ್ಕಿರಮ್ಮಿ, ಬೇಡ ನಂಗೊಂಥರ ಆಯ್ತದೆ. ನೀ ಸುಮ್ಕಿರಿ, ಏನು ಕರಿಬೇಡ ನೀನು, ನಾನು ಬಿಚ್ಚಾಕ್ತೀನಿ. ಹಾಕಳಲ್ಲ ಅಂದ್ರೂ ಎಂತ ಕೆಲಸ ಮಾಡಿಸ್ಬಿಟ್ಟೆ ನೋಡಿ, ಸೀರೆ ಬಿಚ್ಚಾಕ್ಸ್ಬಿಟ್ಟು ಅಕ್ಕ ಅಂತ ಹೇಳ್ಬಿಟ್ಟು. ಇಲ್ಲ ಹಂಗೆ ನೀ ಗುಗ್ಗು ಥರ ಇರು. ಅಮ್ಮ ನೀನು ಎಷ್ಟು ವರ್ಷ ಬದುಕಿರ್ತೀಯಮ್ಮ? ನೀನಂತಿನ 4-5 ವರ್ಷ ಬದುಕಿರ್ತೀಯಾ? ಇದೇನಮ್ಮಿ ಹಿಂಗಂದ್ಬಿಟ್ಟೆ ಅಷ್ಟೇ ಕಣಮ್ಮ. 55-60 ಕೊಂಟೋಯ್ತಾರೆ ಕಣಮ್ಮ. ನೀ ಸುಮ್ಕಿರು, ನಿಂಗೆ ಏನು ಗೊತ್ತಾಯ್ತದೆ? ಅಪ್ಪ ಅಪ್ಪೋಯ್ ಅಪ್ಪ ನೋಡಪ್ಪ ಹೆಂಗ್ ಕಾಣಿಸ್ತಾಯ್ತಮ್ಮ. ಶಾರದಿ ಏನ್ಲೇ ನೀನೇನೆ ಪಾರಿ ನೋಡ್ಕೊಂಡಂಗ್ ಕಾಣ್ತೀಯಲ್ಲೇ ಶಾರದಿ. ನನ್ನ ಕಣ್ ನನಗೆ ನಂಬಕಾಯ್ತಿಲ್ವಲ್ಲೇ. ನೋಡಿ ಬ್ಯಾಡ ಅಂದ್ರೂ ಈಗ ನೋಡು ಹಾಕ್ಸಿದ್ದು ಇವಳೇನೇನಿಯ. ನಂಗೆ ಏನು ಇಷ್ಟಿಲ್ಲ ಇಂಥವೆಲ್ಲ ಹಾಕೊಳಕ್ಕೆ. 3 ದಿನ ಸೀರೆ ಉಟ್ಕೊಬಿಟ್ರೆ ಸಾಕು ನನಗೆ. ಇವಳು ಹಾಕಳಮ್ಮ ಅಂತ ಹೇಳ್ಬೋದು ಅಂತ ಮಾಡಿದ್ಲ, ಅದಕ್ಕೆ ನೀನು ಹಾಕೊಂಡಿದ್ದು. ಓ ಅಕ್ಕ, ಏನಕ್ಕ ಹಿಂಗ್ ಕಾಣಿಸ್ತಿದೀಗ? ಅದಕ್ಕೆ ಅಲ್ವಾ ಈ ಪ್ಯಾಟರ್ನ್ ಎಲ್ಲ ಇಂತಗೆ ಸಂದ ಕಾಣಿಸ್ತಾರಲ್ಲ, ಹಿಂಗೆ ಎಂತೆಂತ ಬಟ್ಟೆ ಹಾಕೋದಕ್ಕೆ ಸಂದ ಕಾಣಿಸ್ತಾರೆ ಅನ್ನಿಸ್ತದೆ. ನಾವು ಅವ್ರಂಗೇನೆ ನೀವು ಪ್ಯಾಂಟ್ ಶರ್ಟ್ ಇಂಥ ಬಟ್ಟೆಗಳು ಹಾಕೊಂಡ್ರೆ ನಾವು ಯಾರಿಗೇನು ಕಮ್ಮಿ ಇರಕ್ಕಿಲ್ಲ, ನಾವು ಸಂದಕ್ಕೆ ಕಾಣಿಸ್ತೀವಿ. ಆದ್ರೆ ನಮ್ಗೆಲ್ಲ ಹಾಕೊಳಕ್ ಅಭ್ಯಾಸ ಇಲ್ವಲ್ಲ, ಹಾಕೊಳಕ್ಕಿಲ್ಲ ಅಷ್ಟೇ. ಬಾಳ ಸಂದಕೈತಕ ತಕ, ಯಾವ್ದಾರ ನಿನ್ ಗಿರ್ತುಡೆಗೆ ಹಾಕಳಿವಂತೆ. ಪ್ಯಾಟಿನಾಗ ಹಾಕಬಹುದು ಕಣವ, ಎಳ್ಳಿನಾಗೆಲ್ಲ ಹೋಗ್ಬಿಟ್ಟು ಹಾಕೊಳಕೈತದ. ಮಗಳೇ ನನಗೆ ಇದೆಲ್ಲ ಬೇಡ, ನಾನು 4 ಜೊತೆ ಸೀರೆ ತಕತೀನಿ ಸಾಕು ಕಣವ. ನಿಂಗೆ ಅದು ಎಂತ ಪ್ಯಾಂಟ್ ಶರ್ಟ್ ಏನು ಬೇಕು ಈಗ ಈ ಬಟ್ಟೆನೂ ನೀನೇ ತಗೊಂಡು ಹಾಕ. ನಿನ್ಗೂ ಸಂದ ಕಾಣಿಸ್ತದೆ. ನಿಮ್ ಚಿಕ್ಕಮ್ಮಂಗ್ ಬೇಕಾದ್ರೆ ಚೂಡಿದಾರ ಹಾಕೊಳಕ್ಕೆ ಹೇಳಿ. ನನಗಂತೂ ದೇವ್ರಣೆ ನಂಗೆ ಇಷ್ಟ ಇಲ್ಲ ಕಣವ. ಇವೆಲ್ಲ ನಂಗೊಂಥರ ನಾಚಿಕೆ ಆಯ್ತದೆ. ಎಂದು ಹಾಕಿಲ್ವೇ ಊರಿಗೆಲ್ಲ ಓಡಾಡಕ್ ಒಂಥರ ಆಯ್ತದೆ. ಬಾರಿ ಶಾರದಿ, ನಿನ್ಗೆ ಯಾವ ನಾಚಿಕೆ? ನಿನ್ಗೆ ಏನೋ ನಾಚಿಕೆ ಆಯ್ತದ? ನಿಂಗೆ ಎಂತ ನಾಚಿಕೆನೋ ಹಾಕಿಲ್ಲ ಅಂತ ನನಗೆ ಗೊತ್ತು. ಬಾ ಸುಮ್ಕೆನೆ ನೀಯ. ಅಮ್ಮ ನಿಂಗೆ ಇಷ್ಟವಾದ್ರೆ ಹಾಕ, ಇಲ್ಲ ಅಂದ್ರೆ ಸೀರೆ ನೀ ಉಟ್ಕ. ಬ್ಯಾಡ ಅಂದವ್ರು ಯಾರು? ನಡಿ ಹೋಗ್ಲಿ. ನಿಂಗೆ ಇಷ್ಟ ಇಲ್ಲ ಅಂತಂದ್ರೆ ನೋಡಿ ಬಿಚ್ಬಿಟ್ಟು ಬೇರೆ ಯಾವ್ದನ್ನ ಹಾಕೊಳ್ಳಿ ಒಂದು ನೋಡಿ. ನೋಡಿ ಹೋಗ್ರಿ ನೀವು ಬಿರ್ಬಿರ್ನ ಶಾಪಿಂಗ್ ಮಾಡ್ಕೊಂಡು ಬರ್ರಿ ಶಾಂತಮ್ಮ. ಲೇಟ್ ಆಯ್ತದೆ. ನಡೀರಿ ಸರ್ನ ಮಾಡ್ಕೊಳ್ಳಿ, ನಾನು ಮಾಡ್ಕೊತೀನಿ. ಆಮೇಲೆ ಊರಿಗೆ ಹೋಗ್ಬೇಕಲ್ಲ, ಮಳೆ ಬೇರೆ ಬರೋ ಟೈಮ್ ಆಯ್ತು. ಬಾ ಮಗಳೇ ಬಿಚ್ಬಿಟ್ಟು ಬೇರೆ ಯಾವ್ದನ್ನ ನೋಡೋಣ ಬಾ. ನಡಿ ಚಿಕ್ಕಮ್ಮ, ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಏನು ಅನ್ಕೊಳಕ್ಕಿಲ್ಲ. ನಿಮ್ಮ ಮಗಿಗೆ ನಿಮ್ಗೆ ಎಲ್ಲವಕ್ಕೂ ಏನೇನು ಬೇಕೋ ನೀವು ಎಷ್ಟು ಜೊತೆನ ತಗೊಳ್ಳಿ. ನಾನು ಏನು ಬೇಜಾರು ಮಾಡ್ಕೊಳಕ್ಕಿಲ್ಲ, ತಗೊಳ್ಳಿ ಸರಿನಾ? ಆಮೇಲೆ ಏನಾರು ಅನ್ಕೋತಾರೆ ಅಂತ ಸುಮ್ಮನೆ ಆಗ್ಬೇಡಿ ನೀವು. ಇಲ್ಲ ತಗಂತೀವಿ. ನಾನೇ ಶಾರದಿಗೆ ಬೋಲ್ ಮೋಸ ಅಂದ್ರೆ ಮೋಸ ಮಾಡ್ಬಿಟ್ಟೆ. ಅವಳು ನನಗೆ ಯಾವತ್ತು ವಾಪಸ್ಸಾಗಂಗೆ ಮೋಸ ಎಲ್ಲ ಮಾಡಲಿಲ್ಲ. ಅದಕ್ಕೂ ಏನೋ ಇವತ್ತು ಎಲ್ಲ ಸಂದಕೋಳಿ. ಏನೋ ನಾನೇ ತಪ್ಪು ಮಾಡಿದ್ದೇನು. 3 ಜನ 4 ಜನ ಕಟ್ಕೊಬಿಟ್ಟು ಎಂತ ತಪ್ಪು ಕೆಲಸ ಮಾಡ್ಬಿಟ್ಟ ನಾನಂತೂ. ಆದರೆ ಶಾರದಿ ನನ್ನ ಬುಟ್ಟಿ ಯಾವನ್ನ ಕಟ್ಕೊಬೋದಿತ್ತು, ಕಟ್ಕೊಂಡ್ಲು ಇಲ್ಲ, ಏನೂ ಇಲ್ಲ. ಹಿಂಗೆ ಅಣಿಕೊಂಡು ಹಿಂಗೆ ನೀ ಅವಳೆ. ಅದಕ್ಕೆ ನೀ 1 ಕೋಟಿ ಹೊಡಿತೋ ಏನೋ ಗೊತ್ತಿಲ್ಲ. ಏನೋ ಕೆಟ್ಟರಾಗೂ ಒಳ್ಳೊಳ್ಳೆ ಗುಣಗಳು ಇತ್ತವಂತೆ. ಹಂಗೆ ಈ ಶಾರದಿನಾಗ ಏನೋ ಇತ್ತು ಅನ್ನಿಸ್ತದೆ. ಎಲ್ಲ ಒಳ್ಳೇದಾಯ್ತೈತೆ. ಸರಿ ನೋಡಿ ಟೇಮ್ ಆಯ್ತದೆ, ತಗೊಳ್ಳಿ ಒಂದು ಬಟ್ಟೆಯ. ಬರ್ರಿ.